ಎಲ್ಲರೂ ಆರಾಮ್ಸೆ ನೀವು ತುಂಬಾ ಕಂಫರ್ಟೇಬಲ್ ಝೋನ್ ಅಲ್ಲಿ ಕುತ್ಕೊಳ್ಳಿ. ಯಾವುದೇ ನಿಮ್ಮ ಅಂಗಾಂಗಗಳು ಬಿಗಿ ಹಿಡಿಯುವುದು ಬೇಡ. ಆಮೇಲೆ ಸಂಪೂರ್ಣ ನಿಮ್ಮ ದೇಹದ ಮೇಲಿನ ಅರಿವನ್ನ ಕಳ್ಕೊಳ್ಬೇಕು. ಆದ್ರೆ ಯಾರು ಯೋಗ ನಿದ್ರೆಗೆ ಜಾರಬಾರದು. ಯಾವುದೇ ಕಾರಣಕ್ಕೂ ಯಾರು ಕೂಡ ಯೋಗ ನಿದ್ರೆಗೆ ಜಾರಬಾರದು. ನೀವು ಯೋಗ ನಿದ್ರೆಗೆ ಜಾರಿದ್ರೆ ನೀವು ಔಟ್ ಆಫ್ ಕಂಟ್ರೋಲ್. ಅಂದ್ರೆ ಅದು ಒಂದೊಂದು ಸ್ಥಿತಿಗಳಿದ್ದಾವೆ ಧ್ಯಾನದಲ್ಲಿ. ಆಯ್ತಾ? ಇದು ಕೂಡ ಒಂದು ಸ್ಥಿತಿ, ಥೀಟಾ ಸ್ಥಿತಿಯಲ್ಲಿ ಇರಬೇಕು ನಿಮಗೆ. ನನ್ನ ಮಾತು ಮಾತ್ರ, ನನ್ನ ಒಂದು ಇದು ಮಾತ್ರ ನಿಮಗೆ ಕೇಳಿಸ್ತಾ ಇರ್ತದೆ. ಬೇರೆ ಎಷ್ಟು ನಿಮ್ಮ ದೇಹದ ಮೇಲಿನ ಅರಿವು ಕೂಡ ನಿಮಗೆ ಇರೋದಿಲ್ಲ. ಆ ಸ್ಥಿತಿಯಲ್ಲಿ ಇರಬೇಕು. ಆಯ್ತಾ? ಸಂಪೂರ್ಣವಾಗಿ ಒಂದು ಸಾರಿ ಕಣ್ಣು ಮುಚ್ಚೋದಕ್ಕಿಂತ ಮುಂಚೆ ನಂದು ಆ ಕಣ್ಣನ್ನೆಲ್ಲ ಕರೆಕ್ಟ್ ಆಗಿ ನೋಡಿ, ಆ ಎನರ್ಜಿ ಜೊತೆ ಹೃದಯಪೂರ್ವಕವಾಗಿ ಒಳಗಡೆಯಿಂದ ಹೇಳ್ಕೊಳ್ಳಿ. ಈ ಗುರು ಶಕ್ತಿಯೊಂದಿಗೆ ನಾವು ಕನೆಕ್ಟ್ ಆಗ್ತಾ ಇದ್ದೇವೆ. ಈ ಮಾಸ್ಟರ್ ಎನರ್ಜಿಯೊಂದಿಗೆ ನಾವು ಕನೆಕ್ಟ್ ಆಗಿ ಸಂಪೂರ್ಣ ನನ್ನ ಪೂರ್ವ ಜನ್ಮವನ್ನು ನಾನು ನೋಡ್ಕೊಳ್ತೇನೆ ಅಂತ ಹೇಳಿ ನೀವು ಹೃದಯಪೂರ್ವಕವಾಗಿ ಒಳಗಡೆಯಿಂದ ಇಲ್ಲಿ ನಂಬಿಕೆ, ನೋಡ್ಕೊಳ್ತೇನೆ ಅನ್ನೋಷ್ಟು ನಂಬಿಕೆಯಿಂದ ಕಣ್ಣು ಮುಚ್ಚಿ ಒಂದು ಸಾರಿ ಆ ಎನರ್ಜಿಗೆ ಕನೆಕ್ಟ್ ಆಗಿ ಕಣ್ಣು ಮುಚ್ಚಿ ಕೂತ್ಕೊಳ್ಳಿ ಎಲ್ಲರೂ. ವೆರಿ ಗುಡ್, ವೆರಿ ಗುಡ್ ಮಾಸ್ಟರ್ಸ್. ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚೈತನ್ಯವನ್ನ ನಾವು ಆವಾಹನೆಯನ್ನು ಮಾಡ್ತಾ ನಮ್ಮ ಚೈತನ್ಯದೊಂದಿಗೆ ಅನುಸಂಧಾನವಾಗೋಣ. ಬುದ್ಧ ಭಗವಾನರ ಚೈತನ್ಯವನ್ನ, ಮತ್ತೆ ನಿಮ್ಮ ಇಷ್ಟ ದೈವ ಯಾರಿದ್ದಾರೆ, ಇಷ್ಟ ದೈವ ನೀವು ತುಂಬಾ ಇಷ್ಟಪಡುವಂತಹ ದೈವಶಕ್ತಿ, ಆ ದೈವಶಕ್ತಿಯ ಚೈತನ್ಯವನ್ನು ಕೂಡ ನೀವು ಸ್ಮರಣೆ ಮಾಡ್ಕೊಳ್ಳಿ. ಪತ್ರಿಜಿ ಗುರುಗಳ ಚೈತನ್ಯವನ್ನ ಸ್ಮರಣೆ ಮಾಡ್ಕೊಳ್ಳಿ. ಸಪ್ತ ಋಷಿಗಳನ್ನ ಸ್ಮರಣೆ ಮಾಡ್ಕೊಳ್ಳಿ. ಸದಾನಂದ ಯೋಗಿ ಗುರುಗಳನ್ನ, ಮಹಾವತಾರ ಬಾಬಾಜಿ ಗುರುಗಳನ್ನ, ರಾಘವೇಂದ್ರ ಸ್ವಾಮಿಗಳು, ಶ್ರೀಧರ ಸ್ವಾಮಿಗಳು, ಶಿರಡಿ ಸಾಯಿಬಾಬಾ, ಮಹಾವೀರರು, ಲಹರಿ ಮಹರ್ಷಿಗಳು, ಲೋ ಲೋಮ್ ಸಾಂಗ್ ರಾಂಪ, ಮಿಲೇರಪ್ಪ ಮಾಸ್ಟರ್ಸ್ಗಳ ಚೈತನ್ಯವನ್ನ ಸ್ಮರಣೆ ಮಾಡೋಣ. ನಿಮ್ಮ 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 ಪೂರ್ಣಾತ್ಮ ಚೈತನ್ಯವನ್ನ ಸ್ಮರಣೆ ಮಾಡಿ ಅದರೊಂದಿಗೆ ಅನುಸಂಧಾನವಾಗೋಣ. ನಿಮ್ಮ ಇಷ್ಟ ದೈವಶಕ್ತಿ, ಅದು ಹನುಮಂತ ಇರ್ಬೋದು, ಶ್ರೀರಾಮಚಂದ್ರ ಇರ್ಬೋದು, ಕೃಷ್ಣ, ಬುದ್ಧ ಭಗವಾನರು, ಯಾರಾದರೂ ಆಗಿರ್ಬೋದು, ಶಿವ, ಅವರ ಒಂದು ಚೈತನ್ಯವನ್ನ ಸ್ಮರಣೆ ಮಾಡಿ ಎಲ್ಲ ಗುರುಶಕ್ತಿಯಲ್ಲಿ, ವಿಶ್ವಮೂಲ ಚೈತನ್ಯ ಪರಮಾತ್ಮ ಶಕ್ತಿಯಲ್ಲಿ ಅನುಸಂಧಾನವಾಗ್ತಾ ನಾವು ಅವರೆಲ್ಲರ ಆಶೀರ್ವಾದದಿಂದ ನಮ್ಮ ಗತ ಜನ್ಮಗಳನ್ನ ನೋಡ್ಲಿಕ್ಕೆ ನಾವು ಹೋಗ್ತಾ ಇದ್ದೇವೆ. ನಮ್ಮ ಹಿಂದಿನ ಜನ್ಮಗಳನ್ನ ನಾವು ನೋಡ್ಕೊಳ್ತಾ ಇದ್ದೇವೆ. ಶ್ವಾಸವನ್ನೇ ಗಮನಿಸಿ. ಸಂಪೂರ್ಣವಾಗಿ ನಿಮ್ಮ ಪ್ರಜ್ಞೆ, ಸಂಪೂರ್ಣವಾಗಿ ನಿಮ್ಮ ಪ್ರಜ್ಞೆ ನನ್ನ ಮಾತಿನ ಮೇಲೆ ಇರಬೇಕು. ಯಾವುದೇ ಆಲೋಚನೆಗಳು ಬರಬಾರದು. ನಿಮ್ಮ ಸ್ವಂತ ಬುದ್ಧಿಯನ್ನ ಉಪಯೋಗಿಸಬಾರದು. ಸಂಪೂರ್ಣವಾಗಿ ನಮ್ಮ ಚೈತನ್ಯ ಶಕ್ತಿಯೊಂದಿಗೆ ಒಂದಾಗಿ
ಉಸಿರಾಟವನ್ನೇ ಗಮನಿಸಿ. ಮುಖದಲ್ಲಿ ಆನಂದ ಇರಲಿ, ಬ್ರಹ್ಮಾನಂದ ಸ್ಥಿತಿ. ಉಸಿರಾಟವನ್ನೇ ಗಮನಿಸಿ. ವಿಶ್ವಮೂಲ ಚೈತನ್ಯ ಪರಮಾತ್ಮ ಶಕ್ತಿ, ಅದು ಇಡೀ ಬ್ರಹ್ಮಾಂಡದ ಸಮಸ್ತ ಶಕ್ತಿಯ ಮೂಲ. ಹಾಗಾಗಿ ಅದನ್ನ ಹಿರಣ್ಯಗರ್ಭ ಅಥವಾ ವಿಜ್ಞಾನದಲ್ಲಿ ನ್ಯೂಕ್ಲಿಕ್ ಅಂತ ಕರೀತಾರೆ. ಆ ವಿಶ್ವಮೂಲ ಚೈತನ್ಯ ಪರಮಾತ್ಮ ಶಕ್ತಿ, ಆ ಹಿರಣ್ಯ ಗರ್ಭವೇ ಇಡೀ ಬ್ರಹ್ಮಾಂಡದ ಶಕ್ತಿಯ ಮೂಲವಾಗಿದೆ. ಆ ಹಿರಣ್ಯ ಗರ್ಭ ಬೆಳಕಿನ ರೂಪದಲ್ಲಿದೆ. ಆ ಹಿರಣ್ಯ ಗರ್ಭದಿಂದ ಒಂದು ಪ್ರಜ್ವಲಿಸುವಂತಹ ಬೆಳಕಿನ ಪುಂಜ ಆಕಾಶ ಮಾರ್ಗವಾಗಿ ನಿಮ್ಮ ಸಮೀಪಕ್ಕೆ ನಿಧಾನವಾಗಿ ಬರ್ತಾ ಇದೆ. ಅದನ್ನೇ ಗಮನಿಸಿ. ಪ್ರಜ್ವಲಿಸುವಂತಹ ಬೆಳಕು, ತೇಜೋಪುಂಜವಾದಂತಹ ಬೆಳಕು. ಅದು ನಿಮಗೆ ಕಾಣಿಸ್ತಾ ಇದೆ. ಆ ಬೆಳಕು ನಿಮ್ಮ ಸಮೀಪಕ್ಕೆ ಬರ್ತಾ ಇದೆ. ಆ ಬೆಳಕು ನಿಮ್ಮ ತಲೆಯನ್ನ ಪ್ರವೇಶ ಮಾಡ್ತಾ ಇದೆ. ತಲೆಯ ಮೂಲಕ ನಿಮ್ಮ ಇಡೀ ದೇಹವನ್ನ ನಿಧಾನವಾಗಿ ಆವರಿಸಿಕೊಳ್ತಾ ಇದೆ. ನಿಮ್ಮ ತಲೆಯ ಕಣ್ಣು, ಕಿವಿ, ಮೂಗು, ಬಾಯಿ ಸಂಪೂರ್ಣ ರುಂಡ ಬೆಳಕಿನಿಂದ ಆವರಿಸಿಕೊಳ್ತಾ ಇದೆ, ಪ್ರಜ್ವಲಿಸ್ತಾ ಇದೆ. ಅದನ್ನ ಕಲ್ಪನೆ ಮಾಡ್ಕೊಳ್ಳಿ. ಬೆಳಕಿನ ಚೆಂಡಿನ ಹಾಗೆ ನಿಮ್ಮ ತಲೆ ಕಾಣಿಸ್ತಾ ಇದೆ. ಅದನ್ನ ಕಲ್ಪನೆ ಮಾಡ್ಕೊಳ್ಳಿ. ರಿಲ್ಯಾಕ್ಸ್. ಆ ಬೆಳಕು ಆವರಿಸಿದಂತಹ ಎಲ್ಲ ಅಂಗಾಂಗ ನಿಮಗೆ ತುಂಬಾ ರಿಲ್ಯಾಕ್ಸ್ ಅಂತ ಫೀಲ್ ಆಗ್ತಾ ಇದೆ. ತುಂಬಾ ವಿಶ್ರಾಂತ ಸ್ಥಿತಿ ನಿಮ್ಮಲ್ಲಿ ಅನುಭವಕ್ಕೆ ಬರ್ತಾ ಇದೆ. ಹಾಗೇ ನಿಧಾನವಾಗಿ ಆ ಬೆಳಕು ನಿಮ್ಮ ಕುತ್ತಿಗೆಯನ್ನು ಪ್ರವೇಶ ಮಾಡ್ತಾ ಇದೆ. ನಿಧಾನವಾಗಿ ನಿಮ್ಮ ಕುತ್ತಿಗೆಯನ್ನೇ ಪ್ರವೇಶ ಮಾಡ್ತಾ ಇದೆ. ಆ ಕುತ್ತಿಗೆ ಪೂರ್ತಿ ರಿಲ್ಯಾಕ್ಸ್ ಆಗ್ತಾ ಇದೆ.
ಹಾಗೆಯೇ ಆ ಬೆಳಕು ನಿಮ್ಮ ಎರಡೂ ಭುಜಗಳನ್ನ ನಿಧಾನವಾಗಿ ಆವರಿಸಿಕೊಳ್ತಾ ಇದೆ. ಅದನ್ನೇ ಕಲ್ಪನೆ ಮಾಡಿಕೊಳ್ಳಿ. ಇಡೀ ಭುಜ ಬೆಳಕಿನಿಂದ ಆವರಿಸಿಕೊಳ್ತಾ ಇದೆ. ನಿಮ್ಮ ಭುಜ ಪೂರ್ತಿ ರಿಲ್ಯಾಕ್ಸ್ ಫೀಲ್ ಆಗ್ತಾ ಇದೆ. ವಿಶ್ರಾಂತ ಹಗೂರವಾದ ಅನುಭವ ಆಗ್ತಾ ಇದೆ. ಆ ಬೆಳಕು ನಿಮ್ಮ ಭುಜಬುಲವನ್ನ ಹಾಗೆ ನಿಮ್ಮ ಬಲ ಕೈಯ ಮೂಲಕ ಬೆರಳುಗಳವರೆಗೂ ನಿಧಾನವಾಗಿ ಹರಿತಾ ಇದೆ. ನಿಧಾನವಾಗಿ ಆವರಿಸಿಕೊಳ್ತಾ ಇದೆ. ಆ ಕೈ ಪೂರ್ತಿ ರಿಲ್ಯಾಕ್ಸ್ ಫೀಲ್ ಆಗ್ತಾ ಇದೆ. ವಿಶ್ರಾಂತ ವಿಶ್ರಾಂತ ಸ್ಥಿತಿ. ನಹಾ ಬೆಳಕು ನಿಮ್ಮ ಎಡಭುಜದಿಂದ ಸಂಪೂರ್ಣ ಎಡಗೈಯನ್ನ ಆವರಿಸಿಕೊಳ್ತಾ ಇದೆ. ನಿಧಾನವಾಗಿ ಎಲ್ಲ ಬೆರಳುಗಳವರೆಗೂ ಆವರಿಸಿಕೊಳ್ತಾ ಇದೆ. ಹಾಗೆ ಅದು ತುಂಬಾ ಹಗೂರವಾದ ಹಾಗೆ ಭಾಸವಾಗ್ತಾ ಇದೆ. ಎಡಗೈ ಬೆಳಕು ಆವರಿಸಿದಂತಹ ಭಾಗಗಳೆಲ್ಲ ಹಗೂರ ಅನಿಸ್ತಾ ಇದೆ. ನಿಧಾನವಾಗಿ ಆ ಬೆಳಕು ನಿಮ್ಮ ಎದೆ ಭಾಗವನ್ನೆಲ್ಲ ಆವರಿಸಿಕೊಳ್ತಾ ಇದೆ. ಹಿಂದೆಗಡೆಯಿಂದ ಮುಂದಿಂದ ನಿಧಾನವಾಗಿ ಬೆಳಕು ಆವರಿಸಿಕೊಳ್ತಾ ಇದೆ. ಹಾಗೆ ನಿಧಾನವಾಗಿ ಆ ಬೆಳಕು ನಿಮ್ಮ ಹೊಟ್ಟೆಯನ್ನೆಲ್ಲ ಆವರಿಸಿಕೊಳ್ತಾ ಇದೆ. ಹಾಗೆ ಆ ಬೆಳಕು ನಿಮ್ಮ ಬೆನ್ನು ಪೂರ್ತಿ ಆವರಿಸಿಕೊಳ್ತಾ ಇದೆ. ಆ ಬೆಳಕು ನಿಮ್ಮ ಎರಡೂ ಕಾಲುಗಳನ್ನ ನಿಧಾನವಾಗಿ ಪಾದಗಳವರೆಗೂ ನಿಧಾನವಾಗಿ ಹರಿತಾ ಇದೆ. ಅದನ್ನೇ ಕಲ್ಪನೆ ಮಾಡ್ಕೊಳ್ಳಿ. ನಿಮ್ಮ ಅಂಗಾಲುಗಳವರೆಗೂ ಆ ಬೆಳಕು ಹರಿತಾ ಇದೆ. ಸಂಪೂರ್ಣ ದೇಹ ಬೆಳಕಿಮಯವಾಗಿದೆ. ಬೆಳಕಿನಿಂದ ತುಂಬಿಕೊಂಡು ಪ್ರಜ್ವಲಿಸ್ತಾ ಇದೆ. ಇಡೀ ದೇಹವನ್ನ ತಲೆಯಿಂದ ಪಾದದವರೆಗೂ ವೀಕ್ಷಣೆ ಮಾಡಿ. ನಿಮ್ಮ ಸಂಪೂರ್ಣ ಶರೀರ ಬೆಳಕಿನಿಂದ ಆವೃತವಾಗಿದೆ. ಯಾವುದಾದರೂ ಭಾಗದಲ್ಲಿ ಹೊಗೆ, ಕಪ್ಪು ಹೊಗೆ, ಕಪ್ಪು ಬಣ್ಣದ ಕಲೆಗಳು ಅಥವಾ ಆ ಭಾಗಗಳು, ಆ ಶರೀರದ ಭಾಗ ಕಪ್ಪಾಗಿದ್ದರೆ ಅದನ್ನ ಗಮನಿಸಿ. ಎಲ್ಲಾದ್ರೂ ಇದೆಯಾ ಅಂತ ಗಮನಿಸಿ. ಇಡೀ ದೇಹ ಬೆಳಕಿನಿಂದ ಆವೃತವಾಗಿದೆ. ಪ್ರತಿಯೊಂದು ಅಂಗಾಂಗವು ಬೆಳಕಿನಿಂದ ಆವೃತವಾಗಿದೆ.
ದೇಹದ ಯಾವುದಾದರೂ ಭಾಗದಲ್ಲಿ ಕಪ್ಪು ಕಲೆಗಳಿದ್ದರೆ, ಹೊಗೆ, ಕಪ್ಪು ಹೊಗೆಯ ಹಾಗೆ ಕಾಣಿಸ್ತಾ ಇದ್ರೆ, ಅಥವಾ ಬೆಳಕು ಆವರಿಸದೇ ಇರುವ ಹಾಗೆ ಯಾವುದಾದರೂ ಭಾಗ ಕಾಣಿಸ್ತಾ ಇದ್ರೆ ಅದನ್ನ ಹಾಗೆ ಗಮನದಲ್ಲಿಟ್ಟುಕೊಂಡಿರಿ. ಆಮೇಲೆ ನನಗೆ ಹೇಳುವಂತ್ರಿ. ಶ್ವಾಸವನ್ನೇ ಗಮನಿಸಿ. ಶ್ವಾಸವನ್ನು ಬಿಟ್ಟು ಬೇರೇನು ಗಮನಿಸಬಾರದು. ಬಾ ಆಳವಾದ ಧ್ಯಾನ ಸ್ಥಿತಿಗೆ ಜಾರ್ತಾ ಇದ್ದೀರಿ. ಪೂರ್ಣ ಆಳವಾದ ಧ್ಯಾನ ಸ್ಥಿತಿ. ಆದರೆ ಯಾರೂ ಕೂಡ ನಿದ್ರೆಗೆ ಜಾರಬಾರದು. ಸಂಪೂರ್ಣ ನಿಮ್ಮ ದೇಹದ ಪ್ರಜ್ಞೆಯನ್ನ ಕಳೆದುಕೊಳ್ತಾ ಇದ್ದೀರಿ. ಆದರೆ ನನ್ನ ಮಾತುಗಳು ಮಾತ್ರ ನಿಮಗೆ ಕೇಳಿಸ್ತಾ ಇದೆ. ಆಳವಾದ ಧ್ಯಾನಕ್ಕೆ ಜಾರ್ತಾ ಇದ್ದೀರಿ. ನಾನೀಗ 10ರಿಂದ 1 ನಿಧಾನವಾಗಿ ಎಣಿಸ್ತಾ ಬರ್ತೀನಿ. ಆ 1 ಕಂಪ್ಲೀಟ್ ಆಗುವುದರೊಳಗೆ ನೀವು ಸಂಪೂರ್ಣವಾಗಿ ಥೀಟಾ ಸ್ಥಿತಿಯಲ್ಲಿ ಇರ್ತೀರಿ, ಅಂದ್ರೆ ಆಳವಾದ ಧ್ಯಾನ ಸ್ಥಿತಿಯಲ್ಲಿ ಇರ್ತೀರಿ. ಆದರೆ ನನ್ನ ಮಾತುಗಳು ಮಾತ್ರ ನಿಮಗೆ ಕೇಳಿಸ್ತಾ ಇರ್ತದೆ. ಆಳವಾದ ಧ್ಯಾನ ಸ್ಥಿತಿಯಲ್ಲಿ ಇರ್ತೀರಿ, ಆದರೆ ನನ್ನ ಮಾತುಗಳು ಮಾತ್ರ ಕೇಳಿಸ್ತಾ ಇರುತ್ತೆ. 10 ಡೀಪ್ 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 ಶಾಂತ ಸ್ಥಿತಿ. ಆಳವಾದ ಧ್ಯಾನಕ್ಕೆ ಜಾರ್ತಾ ಇದ್ದೀರಿ. 9 ಆಳವಾದ ಧ್ಯಾನಕ್ಕೆ ಜಾರ್ತಾ ಇದ್ದೀರಿ. ಡೀಪ್ ಡೀಪ್ ಆಳವಾದ ಧ್ಯಾನಕ್ಕೆ ಆಳವಾದ ಧ್ಯಾನ. 8 ಡೀಪ್ ಆಳವಾದ ಧ್ಯಾನ. 7 ಡೀಪರ್ 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 ಆಳವಾದ ಧ್ಯಾನ. ಆದರೆ ನನ್ನ ಮಾತುಗಳು ಮಾತ್ರ ಕೇಳಿಸುತ್ತಿದೆ. ನನ್ನೆಲ್ಲ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡ್ತೀರಿ. 6 ಆಳವಾದ ಧ್ಯಾನ. ಆಳವಾದ ಧ್ಯಾನ. ಆ ಧ್ಯಾನಕ್ಕೆ ಜಾರ್ತಾ ಇದ್ದೀರಿ. 5 ಡೀಪ್ ಡೀಪ್ ಆಳವಾದ ಧ್ಯಾನಕ್ಕೆ ಜಾರ್ತಾ ಇದ್ದೀರಿ.
4 ಡೀಪ್ ಡೀಪ್ ಆಳವಾದ 4 ಡೀಪ್ ಸಂಪೂರ್ಣ ಜಾಗೃತಿಯನ್ನು ಕಳ್ಕೊಳ್ತಾ ಇದ್ದೀರಿ. ಆದ್ರೆ ನನ್ನ ಮಾತುಗಳು ಮಾತ್ರ ನಿಮಗೆ ಕೇಳಿಸ್ತಾ ಇದೆ. ನನ್ನ ಮಾತುಗಳನ್ನೇ ಗಮನಿಸ್ತಾ ಇರಿ. ಆದರೆ ಆಳವಾದ ಧ್ಯಾನಕ್ಕೆ ಜಾರ್ತಾ ಇದ್ದೀರಿ. ಆಳವಾದ ಥೀಟಾ ಸ್ಥಿತಿಯನ್ನು ತಲುಪ್ತಾ ಇದ್ದೀರಿ. 3 ಆಳವಾದ ಧ್ಯಾನ. 2 ಡೀಪ್ ಡೀಪ್ ಡೀಪರ್. 2 ಆಳವಾದ ಧ್ಯಾನ. ಆಳವಾದ ಧ್ಯಾನ. ಡೀಪರ್ ಡೀಪರ್. 1 ಡೀಪರ್ ಡೀಪರ್. 0. ವೆರಿ ಗುಡ್ ಮಾಸ್ಟರ್ಸ್. ನೀವೀಗ ಸಂಪೂರ್ಣ ಆಳವಾದ ಧ್ಯಾನದಲ್ಲಿದ್ದೀರಿ. ಆದರೆ ನನ್ನ ಮಾತುಗಳು ಮಾತ್ರ ನಿಮಗೆ ಕೇಳ್ತಾ ಇದೆ. ನನ್ನ ಮಾತಿನ ಮೇಲೆ ಸಂಪೂರ್ಣ ಗಮನ ಇರಬೇಕು. ನಾನು ಹೇಳಿದ್ದನ್ನು ಮಾತ್ರ ನೀವು ಫಾಲೋ ಮಾಡಬೇಕು. ಈಗ ನಿಮ್ಮ ದೇಹದಿಂದ ಒಂದು ಸೂಕ್ಷ್ಮ ರೂಪದಿಂದ, ಬೆಳಕಿನ ರೂಪದಲ್ಲಿ ನಿಮ್ಮ ದೇಹದಿಂದ ನಿಮ್ಮ ಸೂಕ್ಷ್ಮ ರೂಪ ಹೊರಗಡೆ ಬರ್ತಾ ಇರುವುದನ್ನ ಕಲ್ಪನೆ ಮಾಡ್ಕೊಳ್ಳಿ. ಹಾಗೆಯೇ ಆ ರೂಪ ಒಂದು ದೊಡ್ಡದಾದಂತಹ ಬೆಟ್ಟದ ಬುಡದಲ್ಲಿ ಹೋಗಿ ನಿಂತ್ಕೊಂಡಿದೆ. ಆ ಬೆಟ್ಟ ಪೂರ್ತಿ ಹಿಮದಿಂದ ಆವೃತ ಆಗಿದೆ. ಅದನ್ನ ಕಲ್ಪನೆ ಮಾಡ್ಕೊಳ್ಳಿ. ನಿಮಗೆ ಅದು ಕಲ್ಪನೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆದ್ರೆ ಆದ ಕೂಡಲೇ ಬಾಯಿ ಬಿಟ್ಟು ನೀವು ಎಸ್ ಅಂತ ಹೇಳಬೇಕು. ಸಂಪೂರ್ಣವಾದ ಮಂಜಿನಿಂದ ಆವೃತವಾದಂತಹ ಒಂದು ಬೆಟ್ಟ ಕಾಣಿಸ್ತಾ ಇದೆ. ಅದನ್ನ ಕಲ್ಪನೆ ಮಾಡ್ಕೊಳ್ಳಿ. ಎಸ್ ಅಂತ ಬಾಯಿ ಬಿಟ್ಟು ಆನ್ಸರ್ ಮಾಡಿ. ಹಾಗೆ ಸುತ್ತಲೂ ಕೂಡ ಏನೋ ಹಸಿರಿನಿಂದ ತುಂಬಿದಂತಹ ಗಿಡ ಮರಗಳೆಲ್ಲ ನಿಮಗೆ ಕಾಣಿಸ್ತಾ ಇದ್ದಾವೆ. ಆ ಗಿಡಗಳನ್ನೇ ಗಮನಿಸ್ತಾ ಇರಿ. ಹಾಗೆ ಆ ಮಂಜಿನ ಮೇಲೆ ನೀವು ಕಾಲನ್ನ ಹಿಡ್ತಾ ನಡ್ಕೊಂಡು ಹೋಗ್ತಾ ಇದ್ದೀರಿ. ನಿಮಗೆ ಸಂಪೂರ್ಣ ಬರೀ ಕಾಲಲ್ಲಿದ್ದೀರಿ. ನಿಮ್ಮ ಪಾದಗಳೆಲ್ಲ ಶೀತವಾಗ್ತಾ ಇದೆ. ಅದನ್ನ ಕಲ್ಪನೆ ಮಾಡ್ಕೊಳ್ಳಿ. ವೆರಿ ಗುಡ್. ಅಲ್ಲಿ ದೂರದಲ್ಲಿ
ಎಲ್ಲೋ ಹೂವಿನ ಗಿಡಗಳು ಕಾಣಿಸ್ತಾ ಇದ್ದಾವೆ. ಹಿಮಾಲಯದಲ್ಲಿ ಬಿಡುವಂತಹ ಹೂವಿನ ಹೂವು ಎಲ್ಲ ತುಂಬಾ ಹೂಗಳು ಅರಳಿ ನಿಂತಿದ್ದಾವೆ. ಆ ಹೂಗಳನ್ನ ಕಲ್ಪನೆ ಮಾಡ್ಕೊಳ್ಳಿ. ಅದು ನಿಮ್ಮ ಕಣ್ಣಿಗೆ ಆ ಕಂಡು ಕೂಡಲೇ ಎಸ್ ಅಂತ ನನಗೆ ಆನ್ಸರ್ ಮಾಡಿ. ಈಗ ಆ ಹೂವಿನ ಬಳಿ ಸಮೀಪಕ್ಕೆ ನೀವು ಹೋಗ್ತಾ ಇದ್ದೀರಿ. ಈಗ ಆ ಹೂವಿನ ಗಿಡಗಳ ಹತ್ತಿರದಲ್ಲಿ ನಿಂತಿದ್ದೀರಿ. ಬಣ್ಣ ಬಣ್ಣದ ಹೂವುಗಳು ಅರಳಿ ನಿಂತಿದ್ದಾವೆ. ಆ ಹೂವುಗಳ ಬಣ್ಣ ನಿಮಗೆ ಗೊತ್ತಾಗ್ತಾ ಇದೆ. ಅದನ್ನು ಕಲ್ಪನೆ ಮಾಡ್ಕೊಳ್ಳಿ. ನಿಮಗೆ ಯಾವ ಬಣ್ಣ ಕಾಣಿಸ್ತಾ ಇದೆ ಆ ಬಣ್ಣವನ್ನ ಹೇಳಿ ನನಗೆ, ಬಾಯ್ಬಿಟ್ಟು ಹೇಳಿ. ವೆರಿ ಗುಡ್. ಇನ್ನೊಮ್ಮೆ ಪ್ರಯತ್ನ ಮಾಡಿ. ಗೊತ್ತಾಗಿಲ್ಲ ಅಂದ್ರೆ ಯಾವ ಬಣ್ಣದ ಹೂಗಳು ನಿಮ್ಮ ಕಣ್ಣಿಗೆ ಗೋಚರ ಆಗ್ತಾ ಇದೆ ಕಲ್ಪನೆ ಮಾಡ್ಕೊಳ್ಳಿ. ಇನ್ನೊಮ್ಮೆ ಪ್ರಯತ್ನ ಮಾಡಿ. ಕೂಡ್ಲೆ ಆ ಬಣ್ಣವನ್ನ ಬಾಯ್ಬಿಟ್ಟು ಹೇಳಿ. ವೆರಿ ಗುಡ್. ಹಾಗೆಯೇ ದೂರದಲ್ಲಿ ನಿಧಾನವಾಗಿ ಆ ಹಿಮ ಕರಗಿ ಒಂದು ಸಣ್ಣನೆ ನದಿಯ ರೂಪದಲ್ಲಿ ಹರಿತಾ ಇದೆ. ಕೊಳ ಹರಿತಾ ಇದೆ. ಆ ಕೊಳದ ಸಮೀಪಕ್ಕೆ ನೀವು ಹೋಗ್ತಾ ಇದ್ದೀರಿ. ಆ ಕೊಳದ ಹತ್ತಿರ ಹೋಗಿ ನಿಂತಿದ್ದೀರಿ. ಕೆಳಗಡೆ ಸಂಪೂರ್ಣ ಸ್ವಚ್ಛವಾಗಿ ತಿಳಿಯಾದ ನೀರು ಅಲ್ಲಿ ನಿಧಾನವಾಗಿ ಹರಿತಾ ಇದೆ. ಅದರ ಶಬ್ದ ನಿಮಗೆ ಕೇಳಿಸ್ತಾ ಇದೆ. ಅದನ್ನ ಕಲ್ಪನೆ ಮಾಡ್ಕೊಳ್ಳಿ. ಕೆಳಗಡೆ ಹರಿತಾ ಇರುವ ಆ ನದಿಯಲ್ಲಿ, ಆ ಕೊಳದಲ್ಲಿ ಕೆಳಗೆ ಕಲ್ಲುಗಳೆಲ್ಲ ಕಾಣಿಸ್ತಾ ಇದ್ದಾವೆ. ಅದನ್ನ ಕಲ್ಪನೆ ಮಾಡಿ. ಸಣ್ಣ ಸಣ್ಣ ಮೀನುಗಳೆಲ್ಲ ಆಡ್ತಾ ಇದ್ದಾವೆ. ಅದನ್ನ ಕಲ್ಪನೆ ಮಾಡಿ. ನಿಮಗೆ ತುಂಬಾ ಆನಂದ ಆಗ್ತಾ ಇದೆ. ಅದನ್ನ ಕಲ್ಪನೆ ಮಾಡಿ. ಅಲ್ಲಿ ನೀರಿನ ಮೇಲಿರುವ ಒಂದು ಕಲ್ಲಿನ ಮೇಲೆ ನೀವು ಎರಡೂ ಪಾದವನ್ನು ಇಟ್ಟು ನಿಂತ್ಕೊಳ್ತಾ ಇದ್ದೀರಿ. ಅದನ್ನ ಕಲ್ಪನೆ ಮಾಡಿ. ನಿಮ್ಮ ಕಾಲು ಪೂರ್ತಿ ತಣ್ಣನೆ ಅನುಭವ ಆಗ್ತಾ ಇದೆ. ಆ ಮೀನುಗಳೆಲ್ಲ ಬಂದು ನಿಮ್ಮ ಪಾದವನ್ನ ಕಚ್ಚಿದ ಹಾಗೆ ಅನುಭವ, ಕಚಗುಳಿಯ ಅನುಭವ ಆಗ್ತಾ ಇದೆ. ಅದನ್ನ ಫೀಲ್ ಮಾಡಿ, ಕಲ್ಪನೆ ಮಾಡಿ. ಕಾಲು ಪೂರ್ತಿ ಆ ಮೀನುಗಳು ಕಚ್ಚೋದ್ರಿಂದ ನಿಮಗೆ ಕಚಗುಳಿ ಆಗ್ತಾ ಇದೆ. ಅದೇ ರೀತಿ ಕಲ್ಪನೆ ಮಾಡಿ. ವೆರಿ ಗುಡ್. ಹಾಗೆ ಆ ನದಿ ಕೊಳವನ್ನ ದಾಟಿ ಸ್ವಲ್ಪ ದೂರ ನಡ್ಕೊಂಡು ಹೋಗ್ತಾ ಇದ್ದೀರಿ. ಆ ಮಂಜುಗಡ್ಡೆಯಲ್ಲೆಲ್ಲ ನಿಮ್ಮ ಹೆಜ್ಜೆಗಳು ಮೂಡ್ತಾ ಇದೆ. ಆ ಹೆಜ್ಜೆಗಳನ್ನ ಗಮನಿಸಿ. ಹಾಗೆ ಬೆಟ್ಟದ ತುದಿಯವರೆಗೂ ನಡ್ಕೊಂಡು ಹೋಗ್ತಾ ಇದ್ದೀರಿ. ನಡೀತಾ ಇದ್ದೀರಿ. ಮೇಲಿನಿಂದ ಸಣ್ಣನೆ ಮಂಜು ಬೀಳ್ತಾ ಇದೆ, ಮಳೆಯ ಹಾಗೆ. ಆ ಮಂಜನ್ನ ಗಮನಿಸಿ. ಅದನ್ನ ಫೀಲ್ ಮಾಡಿ, ಕಲ್ಪನೆ ಮಾಡಿ. ಮೈ ಮೇಲೆಲ್ಲ ಆ ಮಂಜು ನಿಧಾನವಾಗಿ ಸುರಿತಾ ಇದೆ. ನಿಧಾನವಾಗಿ ಸುರಿತಾ ಇದೆ. ಹಾಗೆ ನೀವು ನಡೀತಾ ನಡೀತಾ ಬೆಟ್ಟದ ತುದಿಗೆ ಬರ್ತಾ ಇದ್ದೀರಿ. ಅದನ್ನೇ ಗಮನಿಸ್ತಾ ಬನ್ನಿ. ಹಾಗೇ ಕಲ್ಪನೆ ಮಾಡಿ. ಬೆಟ್ಟದ ತುದಿಯಲ್ಲಿ
ಒಂದು ಸುಂದರವಾದ ಬಿಳಿ ಬಣ್ಣದ, ಬೆಳ್ಳಿಯ ಬಣ್ಣದಂತಹ ಒಂದು ಬಾಗಿಲು ಕಾಣಿಸ್ತಾ ಇದೆ. ಆ ಬಾಗಿಲ ಸಮೀಪಕ್ಕೆ ನೀವು ನಿಧಾನವಾಗಿ ನಡ್ಕೊಂಡು ಹೋಗ್ತಾ ಇದ್ದೀರಿ. ಅದನ್ನ ಕಲ್ಪನೆ ಮಾಡಿ. ಅದ್ಭುತವಾದ ಬಾಗಿಲು, ನಿಮಗೆ ಬಿಳಿ ಬಣ್ಣದ ಬಾಗಿಲು ಕಾಣಿಸ್ತಾ ಇದೆ. ಹಾಗೆಯೇ ಕಲ್ಪನೆ ಮಾಡಿ. ಈಗ ಆ ಬಾಗಿಲ ಸಮೀಪಕ್ಕೆ ನೀವು ಬಂದು ನಿಂತಿದ್ದೀರಿ. ಈಗ ಈಗ ನಾನು 1 2 3 ಅಂತ ಕೌಂಟ್ ಮಾಡ್ತೀನಿ. ನಾನು ಯಾವಾಗ 1 0 ಅಂತ ಹೇಳ್ತೀನಿ, ಕೂಡಲೇ ನೀವೆಲ್ಲ ಆ ಬಾಗಿಲನ್ನ ಪ್ರವೇಶ ಮಾಡಬೇಕು. ಪ್ರವೇಶ ಮಾಡಿದ ಕೂಡಲೇ ನೀವು ಗಾಳಿಯಲ್ಲಿ ತೇಲಿದ ಹಾಗೆ ಸಂಪೂರ್ಣವಾಗಿ ತೇಲ್ತಾ ನಿಮ್ಮ ಹಿಂದಿನ ಜನ್ಮಕ್ಕೆ ನೀವು ಹೋಗಿರ್ತೀರಿ. ಓಕೆ, ರೆಡಿ? 3 ಡೀಪ್, 2 ಡೀಪ್, 1 0. ವೆರಿ ಗುಡ್. ಎಲ್ಲರೂ ಆ ಬಾಗಿಲನ್ನ ಪ್ರವೇಶ ಮಾಡ್ತಾ ಇದ್ದೀರಿ. ಪ್ರವೇಶ ಆದ ಕೂಡಲೇ ನಿಮ್ಮ ದೇಹ ಹಗುರವಾದ ಅನುಭವ ಆಗ್ತಾ ಇದೆ. ತೇಲ್ತಾ ಇದೆ ಆ ದೇಹ. ತೇಲ್ತಾ 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 ಹಾಗೇ ಹೋಗ್ತಾ ಇದೆ. ಆ ದೇಹ ತೇಲಿ ಹೋಗ್ತಾ ಇದೆ. ಅದನ್ನ ಕಲ್ಪನೆ ಮಾಡಿ. ತೇಲ್ತಾ ತೇಲ್ತಾ ಸಂಪೂರ್ಣವಾಗಿ ಅದು ನಿಮ್ಮ ಹಿಂದಿನ ಜನ್ಮಕ್ಕೆ ಹೋಗಿ ನಿಲ್ತಾ ಇದೆ. ಈಗ ನೀವು ನಿಮ್ಮ ಹಿಂದಿನ ಜನ್ಮದಲ್ಲಿದ್ದೀರಿ. ನಿಮಗೆ ಏನು ಕಣ್ಣಿಗೆ ಕಾಣಿಸ್ತಾ ಇದೆ ಅದನ್ನ ಮೊದಲು ಗಮನಿಸಿ. ಕಾಣಿಸಿದ್ದನ್ನ ನೀವು ಬಾಯ್ಬಿಟ್ಟು ನನಗೆ ಹೇಳಬೇಕು. ಓಕೆ, ವೆರಿ ಗುಡ್. ಅಬ್ಸರ್ವ್ ಮಾಡಿ ಏನ್ ಕಾಣಿಸ್ತಾ ಇದೆ. ಇನ್ನೊಮ್ಮೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ಇನ್ನೊಮ್ಮೆ ಪ್ರಯತ್ನ ಮಾಡಿ. ಅಬ್ಸರ್ವ್ ಮಾಡಿ. ಯಾವುದು ನಿಮ್ಮದೇ ಆದ ಒಂದು ಜನ್ಮದಲ್ಲಿ ನೀವು ಇದ್ದೀರಿ, ಆ ಜನ್ಮ ನಿಮಗೆ ಕಾಣಿಸ್ತಾ ಇದೆ. ಮತ್ತೆ ಮತ್ತೆ ಪ್ರಯತ್ನ ಮಾಡಿ ಆ ಜನ್ಮವನ್ನ ನೋಡಿ, ಆ ವ್ಯಕ್ತಿಯನ್ನ ಗುರುತಿಸಿ. ಅದು ಮನುಷ್ಯ ಜನ್ಮವೇ ಆಗಿರುತ್ತದೆ. ಆ ಜನ್ಮವನ್ನೇ ಗುರುತಿಸಿ. ಒಬ್ಬರೇ ವ್ಯಕ್ತಿ ಕಾಣಿಸ್ತಾ ಇದ್ದಾರೆ ಅಂತ ಆದ್ರೆ ಅದು ನೀವೇ ಆಗಿದ್ದೀರಿ. ತುಂಬಾ ಜನ ವ್ಯಕ್ತಿಗಳಿದ್ದಾರೆ ಅಂತ ಆದ್ರೆ ಅದರಲ್ಲಿ ನೀವು ಯಾರು ಅನ್ನುವುದನ್ನ ಗಮನಿಸಿ. ಈಗ ನಿಮಗೆ ನೀವು ಯಾರು ಅನ್ನುವುದು ಗೊತ್ತಾಗ್ತಾ ಇದೆ. ಅವರು ಯಾವ ಬಣ್ಣದ ಬಟ್ಟೆಯನ್ನ ಹಾಕೊಂಡಿದ್ದಾರೆ ಅಥವಾ ಯಾವ ರೂಪದ ಬಟ್ಟೆಯನ್ನ ಹಾಕೊಂಡಿದ್ದಾರೆ ಅಂದ್ರೆ ಅದು ಶರ್ಟ್ ತರ ಇದೆಯೋ, ಧೋತಿ ತರ ಇದೆಯೋ, ಅಥವಾ ಸುಮ್ನೆ ಶಾಲ್ ತರ ಇದೆಯೋ, ಹೇಗಿದೆ ಆ ಬಟ್ಟೆಯ ರೂಪ ಹೇಗಿದೆ ಅದನ್ನ ಗಮನಿಸಿ. ಗೊತ್ತಾದ ಕೂಡಲೇ ನೀವು ಬಾಯಿ ಬಿಟ್ಟು ಹೇಳಬೇಕು. ವೆರಿ ಗುಡ್. ಆ ಬಟ್ಟೆ ಯಾವ ಬಣ್ಣದ್ದಿದೆ ಅದನ್ನ ಗಮನಿಸಿ.
ವೆರಿ ಗುಡ್. ಆ ಬಣ್ಣವನ್ನ ನೀವು ಬಾಯ್ಬಿಟ್ಟು ಹೇಳಿ, ಯಾವ ಬಣ್ಣದ ಬಟ್ಟೆ ಧರಿಸಿದ್ದಾರೆ. ಹಾಗೆ ಆ ವ್ಯಕ್ತಿ ಕಾಲಲ್ಲಿ ಯಾವ ಪಾದರಕ್ಷೆ ಹಾಕಿದ್ದಾರೋ ಇಲ್ವೋ ಅದನ್ನು ಗಮನಿಸಿ. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಅದು ನೀವೇ ಆಗಿದ್ದೀರಿ. ಹಾಗೆ ನಿಮಗೆ ಗೊತ್ತಾಗ್ತಾ ಇದೆ, ಅದನ್ನು ಗಮನಿಸಿ. ವೆರಿ ಗುಡ್. ಆ ವ್ಯಕ್ತಿಯ ವಯಸ್ಸು ಎಷ್ಟಿರ್ಬೋದು, ಆ ವಯಸ್ಸನ್ನ ಗಮನಿಸಿ. ಗೊತ್ತಾದ ಕೂಡಲೇ ಬಾಯ್ಬಿಟ್ಟು ಆನ್ಸರ್ ಮಾಡಿ, ಎಷ್ಟು ವಯಸ್ಸು ಅಂತ. ಸಾಧ್ಯವಾದ್ರೆ ಆ ವ್ಯಕ್ತಿಯ ಹೆಸರನ್ನ ಗುರುತಿಸ್ಲಿಕ್ಕೆ ಪ್ರಯತ್ನ ಮಾಡಿ. ವೆರಿ ಗುಡ್. ಗೊತ್ತಾಗಿಲ್ಲ ಅಂದ್ರೆ ತೊಂದರೆ ಇಲ್ಲ. ಆ ವ್ಯಕ್ತಿ ಯಾವ ದೇಶಕ್ಕೆ ಸಂಬಂಧಪಟ್ಟಿದ್ದಾರೆ, ಭಾರತ ದೇಶವೋ ಅಥವಾ ಬೇರೆ ದೇಶವೋ? ಭಾರತ ಆಗಿದ್ರೆ ಯಾವ ರಾಜ್ಯ ಅಥವಾ ಊರು? ಗೊತ್ತಾಗ್ತದ ಒಂದ್ಸಾರಿ ನೋಡಿ. ಗೊತ್ತಾದ್ರೆ ಅದು ಯಾವ ಊರು ಅಂತ ಹೇಳಿ. ಆ ವ್ಯಕ್ತಿ ಎಷ್ಟು ವರ್ಷದ ಹಿಂದೆ ಬದುಕಿದ್ರು ಅನ್ನೋದನ್ನ ನೋಡಿ, ಇಸವಿ ಗೊತ್ತಾಗ್ತದೆ, ಇಸವಿ ಡೇಟ್. ಇವತ್ತಿನಿಂದ ಅವತ್ತು ಎಷ್ಟು ವರ್ಷದ ಹಿಂದೆ, ಅಥವಾ ಅವತ್ತಿನ ಇಸವಿ ಏನು, ದಿನಾಂಕ ಏನು, ಅದನ್ನ ಗಮನಿಸಿ. ಯಾವುದೇ ಸಂಖ್ಯೆ ಬಂದ್ರು ಅದನ್ನ ಬಾಯ್ಬಿಟ್ಟು ಹೇಳಿ. ಆ ವ್ಯಕ್ತಿ ಯಾವ ಭಾಷೆಯನ್ನ ಮಾತಾಡ್ತಾ ಇದ್ದಾರೆ ಗೊತ್ತಾಗ್ತದ ನೋಡಿ. ವೆರಿ ಗುಡ್. ಈಗ ಆ ವ್ಯಕ್ತಿ ಏನ್ ಮಾಡ್ತಾ ಇದ್ದಾರೆ ಅದನ್ನ ಗಮನಿಸಿ. ಏನ್ ಮಾಡ್ತಾ ಇದ್ದಾರೆ? ಈ ಕ್ಷಣದಲ್ಲಿ ಆ ವ್ಯಕ್ತಿ ಏನ್ ಮಾಡ್ತಾ ಇದ್ದಾರೆ ಅದನ್ನ ಗಮನಿಸಿ. ವೆರಿ ಗುಡ್. ಗೊತ್ತಾದ್ರೆ ಏನು ಮಾಡ್ತಾ ಇದ್ದಾರೆ, ಏನ್ ಕಾಣಿಸ್ತಾ ಇದೆ ಅದನ್ನ ಬಾಯ್ಬಿಟ್ಟು ಹೇಳಿ. ಗೊತ್ತಾಗಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳಿ. ಹಾಗೆ ಈಗ ಆ ವ್ಯಕ್ತಿಯ ಮನೆಗೆ ನಾವು ಹೋಗ್ತಾ ಇದ್ದೇವೆ. ಆ ವ್ಯಕ್ತಿಯ ಮನೆಯನ್ನ ನೀವು ನೋಡ್ತಾ ಇದ್ದೀರಿ. ಗೊತ್ತಾದ ಕೂಡಲೇ ಎಸ್ ಅಂತ ಹೇಳಿ.
ಆ ಮನೆ ದೊಡ್ಡದಿದೆಯೋ ಸಣ್ಣದಿದೆಯೋ ಹೇಗಿದೆ ಅದನ್ನ ಗಮನಿಸಿ. ಮತ್ತೆ ಬಾಗಿಲು ತೆಗೆದು ಆ ಮನೆಯ ಒಳಗಡೆ ಹೋಗಿ ಆ ಮನೆಯೆಲ್ಲ ಆ ಮನೆಯ ವಿನ್ಯಾಸ ಹೇಗಿದೆ ಅಂತ ಗಮನಿಸಿ. ಮತ್ತೆ ಮನೆಯಲ್ಲಿ ಯಾರಿದ್ದಾರೆ ಅಂತ ಗಮನಿಸಿ. ಹೇಗೂ ಆ ಮನೆಯಲ್ಲಿ ಯಾರೆಲ್ಲ ಇದ್ದಾರೆ ಅವರಿಗೆ ಸಂಬಂಧಪಟ್ಟವರು ಅವರನ್ನ ಗಮನಿಸಿ. ಅವರ ತಂದೆ ತಾಯಿ ಅಥವಾ ಮದುವೆ ಆಗಿದೆಯೋ ಇಲ್ವೋ ಗಮನಿಸಿ. ಅವರ ಹೆಂಡತಿ ಮಕ್ಕಳು ಗಂಡ ಯಾರಾದ್ರೂ ಕಾಣಿಸ್ತಾರ. ಆ ಮನೆಯಲ್ಲಿ ಯಾರ್ಯಾರೆಲ್ಲ ಇದ್ದಾರೆ ಅದನ್ನ ಇನ್ನೊಮ್ಮೆ ನೋಡಿ. ಗೊತ್ತಾದ ಕೂಡಲೇ ನೀವು ಬಾಯ್ಬಿಟ್ಟು ನನಗೆ ತಿಳಿಸ್ಬೇಕು. ವೆರಿ ಗುಡ್, ವೆರಿ ಗುಡ್. ಅವರೆಲ್ಲರೂ ಏನ್ ಮಾಡ್ತಾ ಇದ್ದಾರೆ, ಅವ್ರು ಹೇಗಿದ್ದಾರೆ ಅನ್ನುವುದನ್ನ ಗಮನಿಸಿ. ವೆರಿ ಗುಡ್. ಈಗ ಆ ಜನ್ಮದಲ್ಲಿ ನೀವು ಯಾವ ಉದ್ದೇಶದಿಂದ ಜನ್ಮ ತಗೊಂಡಿದ್ದೀರಿ ಅನ್ನುವುದನ್ನು ಗಮನಿಸಿ. ಆ ಜನ್ಮದಲ್ಲಿ ನೀವು ಯಾವ ಉದ್ದೇಶದಿಂದ ಜನ್ಮ ತಗೊಂಡಿದ್ದೀರಿ ಅನ್ನುವುದನ್ನು ಗಮನಿಸಿ. ಪ್ರಯತ್ನ ಮಾಡಿ, ಗೊತ್ತಾಗುತ್ತೆ, ಪ್ರಯತ್ನ ಮಾಡಿ. ವೆರಿ ಗುಡ್. ಯಾವ ಉದ್ದೇಶದಿಂದ ಆ ಜನ್ಮ ತಗೊಂಡಿದ್ವಿ, ಆದ್ರೆ ನೀವ್ ಏನ್ ಮಾಡಿದ್ರಿ? ಆ ಇಡೀ ಜನ್ಮದಲ್ಲಿ ನೀವ್ ಏನ್ ಮಾಡಿದ್ರಿ? ನೀವು ಮಾಡಿದ ಘಟನೆಗಳೇನು ಅದನ್ನ ಗಮನಿಸಿ. ಆ ಇಡೀ ಆ ಬದುಕಿನಲ್ಲಿ ನಡೆದಂತಹ ಏನಾದ್ರೂ ಭಯಾನಕ ಘಟನೆಗಳು ನಡೆದಿದ್ರೆ ಅದನ್ನ ನೆನಪು ಮಾಡ್ಕೊಳ್ಳಿ. ಏನಾದ್ರೂ ಭಯಾನಕ ಘಟನೆಗಳು, ಹ್ಮ್, ಘೋರ ಅಥವಾ ತುಂಬಾ ಅತ್ಯಂತ ಮುಖ್ಯವಾದಂಥದ್ದು, ಅದು ಒಳ್ಳೇದಿರ್ಬೋದು ಕೆಟ್ಟದಿರ್ಬೋದು, ಏನಾದ್ರು ಅದನ್ನ ಗಮನಿಸಿ. ಗೊತ್ತಾಗ್ತದ ನೋಡಿ.
ವೆರಿ ಗುಡ್. ಅದೇನು ಘಟನೆ ನಡೆದಿದೆ ಅದನ್ನ ನೀವು ಬಾಯ್ಬಿಟ್ಟು ಹೇಳಿ ಒಂದ್ಸಾರಿ. ನೀವೀಗ ಆ ಇಡೀ ಜನ್ಮದ ಅಂತ್ಯ ಕಾಲಕ್ಕೆ ಬರ್ತಾ ಇದ್ದೀರಿ. ಕೊನೆಯ ಕಾಲ. ಆ ಕೊನೆಯ ಕಾಲ ಬಂದಾಗ ನಿಮ್ಮ ವಯಸ್ಸು ಎಷ್ಟಾಗಿದೆ ನೋಡಿ. ವೆರಿ ಗುಡ್. ಆ ಕೊನೆಯ ಗಳಿಗೆಯಲ್ಲಿ ನಿಮ್ಮ ಜೊತೆಗೆ ಯಾರಿದ್ದಾರೆ, ಏನ್ ನಡೀತಾ ಇದೆ ಅದನ್ನ ಗಮನಿಸಿ. ನೀವೀಗ ನಿಮ್ಮ ಸಾವಿನ ಸಮಯದಲ್ಲಿದ್ದೀರಿ. ಆ ಸಾವು ಯಾವ ಕಾರಣಕ್ಕಾಗಿ ಸಂಭವಿಸ್ತಾ ಇದೆ ಅದನ್ನ ಗಮನಿಸಿ. ಯಾವ ರೂಪದಲ್ಲಿ ಆ ಸಾವು ಸಂಭವಿಸ್ತಾ ಇದೆ ಅದನ್ನ ಗಮನಿಸಿ. ಹೀಗೆ ಈಗ ನೀವು ನಿಧಾನವಾಗಿ ಆ ದೇಹದಿಂದ ನಿಮ್ಮ ಆತ್ಮ ಬೆಳಕಿನ ರೂಪದಲ್ಲಿ ಹೊರಗಡೆ ಬರ್ತಾ ಇದೆ. ಆ ಹೊರಗಡೆ ಬರ್ತಾ ಇರುವುದನ್ನ ಗಮನಿಸಿ. ಆ ದೇಹದಿಂದ ನಿಮ್ಮ ಸಾವಿನ ಸಮಯದಲ್ಲಿ ಆ ಆತ್ಮ ಆ ದೇಹದಿಂದ ಹೊರಗಡೆ ಬರ್ತಾ ಇದೆ. ಅದು ಬೆಳಕಿನ ರೂಪದಲ್ಲಿ ಹೊರಗೆ ಬರ್ತಾ ಇದೆ. ಅದನ್ನ ಗಮನಿಸಿ. ಆ ಘಟನೆಯನ್ನ ನೆನೆಸ್ಕೊಳ್ಳಿ. ಈಗ ದೇಹದಿಂದ ಹೊರಗಡೆ ಬಂದ ಕೂಡಲೇ ನಿಮ್ಮ ಭಾವನೆ ಹೇಗಿದೆ? ಆ ದೇಹವನ್ನೇ ನೋಡ್ತಾ ಇದ್ದೀರಿ. ಕೆಳಗಡೆ ನಿಮ್ಮದೇ ದೇಹ, ಆದ್ರೆ ನೀವು ದೇಹವನ್ನ ಬಿಟ್ಟಿದ್ದೀರಿ. ಆ ದೇಹವನ್ನೇ ನೋಡ್ತಾ ಇದ್ದೀರಿ. ಈಗ ನಿಮ್ಮಲ್ಲಿ ಯಾವ ರೀತಿಯ ಭಾವನೆ ಇದೆ? ಅದು ಒಳ್ಳೆಯದೋ ಕೆಟ್ಟದ್ದೋ, ರಾಗ ದ್ವೇಷ ಅಸೂಯೆ ಏನು ಇದೆ ಅದನ್ನ ಗಮನಿಸಿ. ವೆರಿ ಗುಡ್. ವೇಳೆ ನಿಮಗೆ ದುಃಖ ಆಗ್ತಾ ಇದ್ರಿ. ಯಾಕೆ ಆ ದುಃಖ ಆಗ್ತಾ ಇದೆ? ಯಾವ ಕಾರಣದಿಂದ ಆಗ್ತಾ ಇದೆ? ದುಃಖ, ಅಸಮಾಧಾನ ಏನಾದ್ರೂ ಆಗ್ತಾ ಇದೆಯಾ? ಯಾಕೆ ಆಗ್ತಾ ಇದೆ ನೋಡಿ, ಗಮನಿಸಿ. ಆ ದೇಹವನ್ನೇ ನೋಡ್ತಾ ಇದ್ದೀರಿ, ಆದ್ರೆ ನಿಮ್ಮ ಭಾವನೆ ತುಂಬಾ ದುಃಖಮಯವಾಗಿದ್ರೆ, ನೋವಿನಿಂದ ತುಂಬಿದ್ರೆ ಯಾವ ಕಾರಣಕ್ಕೆ ಹಾಗಾಗ್ತಾ ಇದೆ ಅದನ್ನ ಗಮನಿಸಿ.
ಈಗ ಒಂದು ವೇಳೆ ನಿಮ್ಮ ಇಡೀ ಬದುಕಿನಲ್ಲಿ ಯಾರ ಮೇಲಾದ್ರೂ ನಿಮಗೆ ತುಂಬಾ ಕೋಪ ಇದ್ರೆ, ದ್ವೇಷ, ಅಸೂಯೆ, ಅಥವಾ ನಿಮಗೆ ಅವ್ರು ಏನಾದ್ರೂ ತೊಂದರೆ ಕೊಟ್ಟಿದ್ದಕ್ಕೆ ನಿಮಗೆ ತುಂಬಾ ದುಃಖ ಇದ್ರೆ, ಅವ್ರ ಮೇಲೆ ಕೋಪ ಇದ್ರೆ, ಆ ಎಲ್ಲವನ್ನು ಕ್ಷಮಿಸಿ ಬಿಡಿ. ಯಾವುದು ಬೇಡ ನಿಮಗೆ. ಯಾರ ಮೇಲಾದ್ರೂ ಕೋಪ ಇದ್ರೆ ಆ ಕೋಪವನ್ನ ಕ್ಷಮಿಸಿ ಬಿಡಿ. ಯಾರಾದ್ರೂ ನಿಮಗೆ ತೊಂದರೆ ಕೊಟ್ಟಿದ್ರೆ ಅವರ ಮೇಲಿನ ಕೋಪವನ್ನ ಕ್ಷಮಿಸಿ ಬಿಡಿ. ನಿಮ್ಮ ಇಡೀ ಬದುಕಿನಲ್ಲಿ ನಡೆದಂತಹ ಘಟನೆಯಿಂದ ನೀವು ಯಾರ ಮೇಲಾದ್ರೂ ಏನೇ ಇಟ್ಕೊಂಡಿದ್ರು, ಅಸಮಾಧಾನ, ದುಃಖ, ದ್ವೇಷ, ಅಸೂಯೆ, ಆ ಎಲ್ಲವನ್ನು ಬಿಟ್ಟು ಎಲ್ಲರನ್ನು ಕ್ಷಮಿಸಿ ಬಿಡಿ. ಆ ಜನ್ಮದಲ್ಲಿ ನೀವು ಯಾರಿಗಾದ್ರೂ ತೊಂದರೆ ಮಾಡಿದ್ರೆ, ಕಷ್ಟ ಮಾಡಿದ್ರೆ, ಆ ಎಲ್ಲ ಆತ್ಮಗಳಿಗೆ ಕ್ಷಮಾಪಣೆಯನ್ನು ಕೇಳಿ. ಅಲ್ಲಿ ನಿಮ್ಮಲ್ಲಿರುವಂತಹ ದುಃಖ, ಇಡೀ ಬದುಕಿನಲ್ಲಿ ನಡೆದಂತಹ ಅಹಿತಕರ ಘಟನೆಗಳು, ರಾಗ, ದ್ವೇಷ, ಅಸೂಯೆ, ಅಸಮಾಧಾನ, ಅತೃಪ್ತಿ, ಆ ಎಲ್ಲವನ್ನು ಕೆಳಗೆ ಸತ್ತು ಬಿದ್ದಿರುವಂತಹ ನಿಮ್ಮದೇ ಆ ದೇಹಕ್ಕೆ ಎಲ್ಲವನ್ನು ರಿಲೀಸ್ ಮಾಡಿ, ಎಲ್ಲವನ್ನು ಅದಕ್ಕೆ ಬಿಟ್ಬಿಡಿ. ನಿಮ್ಮ ದೇಹದಿಂದ, ಆ ಬೆಳಕಿನ ಪುಂಜದಂತಿರುವ ನಿಮ್ಮ ಆತ್ಮದಿಂದ ಆ ಎಲ್ಲ ಭಾವನೆಗಳು, ಆ ಎಲ್ಲ ನಿಮಗೆ ಬೇಡದ ಅನವಶ್ಯಕವಾದ ಎಲ್ಲವೂ ಕೂಡ ಆ ದೇಹಕ್ಕೆ ಹೋಗಿ ಸೇರ್ಕೊಳ್ತಾ ಇದೆ. ಸತ್ತು ಬಿದ್ದಿರುವ ಆ ದೇಹಕ್ಕೆ ಹೋಗಿ ಸೇರ್ಕೊಳ್ತಾ ಇದೆ. ಆ ದೇಹವನ್ನ ಅಗ್ನಿಯಲ್ಲಿ ಸಂಸ್ಕಾರ ಮಾಡ್ತಾ ಇದ್ದಾರೆ, ಇಲ್ಲ ಮಣ್ಣಿನಲ್ಲಿ ಸಂಸ್ಕಾರ ಮಾಡ್ತಾ ಇದ್ದಾರೆ. ಆ ಅಗ್ನಿಯಲ್ಲಿಯೇ ಆ ದೇಹದೊಂದಿಗೆನೆ ಅವೆಲ್ಲವೂ ಸುಟ್ಟು ಹೋಗ್ತಾ ಇದೆ. ಅದನ್ನ ಗಮನಿಸಿ. ಹೇಗೂ ಆ ಜನ್ಮದ ಯಾವುದೇ ದುಃಖ, ದ್ವೇಷ, ರಾಗ, ಅಸೂಯೆ, ಕಷ್ಟ, ನಷ್ಟ, ನೋವನ್ನ ಈ ಜನ್ಮಕ್ಕೆ ಏನಾದ್ರೂ ತಗೊಂಡು ಬಂದಿದ್ರೆ, ಅಥವಾ ಈ ಜನ್ಮಕ್ಕೆ ಏನೆಲ್ಲ ದುಃಖವನ್ನ, ಕಷ್ಟವನ್ನ, ನಷ್ಟವನ್ನ ತಗೊಂಡು ಬಂದಿದ್ದೀರೋ, ಆ ಎಲ್ಲವನ್ನು ಕೂಡ ಪುನಃ ಅದೇ ಜನ್ಮದಲ್ಲಿ ಆ ದೇಹದಲ್ಲಿ ಬಿಟ್ಟು ಬಿಡಿ. ಬೆಂಕಿಯಲ್ಲಿ ದಹಿಸ್ತಾ ಇರುವಂತಹ ಆ ದೇಹದೊಂದಿಗೆ ಆ ಎಲ್ಲ ಅಸಮಾಧಾನಗಳು, ರಾಗ, ದ್ವೇಷ, ಅಸೂಯೆ, ಕಷ್ಟ, ನಷ್ಟ, ದುಃಖ, ದುಮ್ಮಾನ ಎಲ್ಲ ಆ ಬೆಂಕಿಯಲ್ಲಿಯೇ ಸುಟ್ಟು ಹೋಗ್ತಾ ಇದೆ. ನೀವು ಸಂಪೂರ್ಣವಾಗಿ ಅವೆಲ್ಲವನ್ನು ಆ ಬೆಂಕಿಗೆ ರಿಲೀಸ್ ಮಾಡ್ತಾ ಇದ್ದೀರಿ. ಅದು ರಿಲೀಸ್ ಆದ ಹಾಗೆ ನಿಮ್ಮಲ್ಲಿ ಹಗೂರವಾದ ಸಮಾಧಾನದ ಭಾವ ಬರ್ತಾ ಇದೆ. ಅದನ್ನ ಗಮನಿಸಿ. ವೆರಿ ಗುಡ್. ಒಂದು ವೇಳೆ ನಿಮ್ಮ ದೇಹದಿಂದ ಏನಾದ್ರೂ ಕೆಟ್ಟದ್ದು ಹೋಗ್ತಾ ಇಲ್ಲ, ದ್ವೇಷ, ರಾಗ, ಅಸೂಯೆ ಹೋಗ್ತಾ ಇಲ್ಲ ಅಂತಾದ್ರೆ ಪುನಃ ಅದನ್ನ ಯಾವ್ದು ಇಟ್ಕೊಳ್ಬೇಡಿ, ರಿಲೀಸ್ ಮಾಡಿ. ವೆರಿ ಗುಡ್.
ವೆರಿ ಗುಡ್. ಈಗ ನೀವು ಆ ಜನ್ಮದಲ್ಲಿ ನಡೆದ ಯಾವುದನ್ನೂ ಕೂಡ, ಕೆಟ್ಟ ಘಟನೆಯನ್ನು ಸಂಪೂರ್ಣವಾಗಿ, ಕೆಟ್ಟ ಭಾವನೆಗಳನ್ನ, ಅತೃಪ್ತಿಯ ಸಮಾಧಾನ ಎಲ್ಲವನ್ನು ಕೂಡ ಅದೇ ದೇಹದಲ್ಲಿ ಬಿಟ್ಟು, ಎಲ್ಲವನ್ನು ಆ ಬೆಂಕಿಯಲ್ಲಿ ಸುಟ್ಟು ಅಥವಾ ಮಣ್ಣಿನಲ್ಲಿ ಹೂತು ನೀವು ಸಂಪೂರ್ಣವಾಗಿ ಶುದ್ಧಾತ್ಮರಾಗಿ ಆನಂದದಲ್ಲಿ ತೇಲ್ತಾ ಇದ್ದೀರಿ. ನೀವು ಆ ಪ್ರಾಣವನ್ನ ಬಿಟ್ಟಂತಹ ಸಮಯದಲ್ಲಿ ನಿಮ್ಮ ಸುತ್ತಲೂ ಕೂಡ ಕೆಲವು ದೈವೀ ಶಕ್ತಿಗಳು ನಿಂತಿದ್ದಾರೆ. ಗುರುಗಳು ಇರ್ಬೋದು, ಅಥವಾ ದೈವ ಶಕ್ತಿಗಳು, ದೇವತೆಗಳಿರ್ಬೋದು, ಮಹಾತ್ಮರು, ಯೋಗಿಗಳಿರ್ಬೋದು. ಅವರು ಸುತ್ತಲೂ ನಿಂತಿದ್ದಾರೆ. ಅವರನ್ನೆಲ್ಲ ಗಮನಿಸಿ, ಅವರನ್ನೆಲ್ಲ ಕಂಡುಹಿಡಿರಿ, ಯಾರ್ಯಾರು ಅವರು ಅಂತ ಹೇಳಿ ಗಮನಿಸಿ. ಕೂಡ್ಲೆ ಗೊತ್ತಾದ ಕೂಡಲೇ ಅವರನ್ನ ಹೆಸರು ಹೇಳಿ ನನಗೆ, ಯಾರೆಲ್ಲ ಅವರು ಅಂತ ಗಮನಿಸಿ. ಮತ್ತೆ ನಾನಿದ್ದೀನ ನೋಡಿ ಅಲ್ಲಿ, ಹೇಗಿದ್ದೀನಿ ಅಂತ. ಯಾವುದಾದ್ರೂ ಗುರುಗಳು, ಶಕ್ತಿ, ದೈವ ಶಕ್ತಿಗಳು ನಿಮ್ಮ ಸುತ್ತಲೂ ನಿಂತಿದ್ದಾವ ಗಮನಿಸಿ. ನಿಂತಿದ್ದಾರೆ, ನೀವು ಅವರನ್ನ ಗುರುತಿಸುವ ಪ್ರಯತ್ನ ಮಾಡಿ. ಮತ್ತೆ ಅವ್ರು ಏನ್ ಮಾಡ್ತಾ ಇದ್ದಾರೆ, ಮತ್ತೆ ನಾನು ಎಲ್ಲಿ ಹೇಗೆ ಕಾಣಿಸ್ತಾ ಇದ್ದೇನೆ ನಿಮಗೆ, ಅದನ್ನ ಗಮನಿಸಿ. ಇನ್ನೊಮ್ಮೆ ಪ್ರಯತ್ನ ಮಾಡಿ. ಕಾಣಿಸ್ತಾ ಇದ್ದಾರೆ, ಪ್ರಯತ್ನ ಮಾಡಿ. ವೆರಿ ಗುಡ್. ಯಾರೆಲ್ಲ ಮಾಸ್ಟರ್ಸ್ ನಿಮ್ಮ ಸುತ್ತಲೂ ನಿಂತಿದ್ದಾರೋ, ದೈವ ಶಕ್ತಿಗಳು, ಎಲ್ಲರೂ ಆಶೀರ್ವಾದ ಮಾಡ್ತಾ ಇದ್ದಾರೆ ನಿಮಗೆ. ನೀವು ಹಾಗೆ ಬೆಳಕಿನ ರೂಪದಿಂದ, ಆತ್ಮದ ರೂಪದಲ್ಲಿ ಮೇಲಿನ ಲೋಕಕ್ಕೆ ಪ್ರಯಾಣವನ್ನು ಮಾಡ್ತಾ ಇದ್ದೀರಿ. ಗಾಳಿಯಲ್ಲಿ ತೇಲಿ ಹೋದ ಅನುಭವ ನಿಮಗಾಗ್ತಾ ಇದೆ. ಮೇಲಿನ ಲೋಕಕ್ಕೆ ಹೋಗ್ತಾ ಇದ್ದೀರಿ. ಅಲ್ಲಿ ಏನು ನಿಮಗೆ ಕಾಣಿಸ್ತಾ ಇದೆ ಮೇಲೆ, ಅದನ್ನ ಗಮನಿಸಿ. ಇದು ಆ ಮೇಲಿನ ಲೋಕದಲ್ಲಿ ನೀವು ಇದ್ದೀರಿ. ಅದು ಯಾವ ಲೋಕ, ಅಥವಾ ಎಲ್ಲಿದ್ದೀರಿ, ಹೇಗಿದ್ದೀರಿ, ಅಲ್ಲೆಲ್ಲ ಯಾರಿದ್ದಾರೆ, ನಿಮಗೆ ಏನು ಅಲ್ಲಿ ಕಾಣಿಸ್ತಾ ಇದೆ, ಅದನ್ನ ಗಮನಿಸಿ. ಅಲ್ಲಿ ಯಾರೆಲ್ಲ ಕಾಣಿಸ್ತಾ ಇದ್ದಾರೆ ಅದನ್ನು ಗಮನಿಸಿ. ಅದು ಯಾವ ಲೋಕ ಅನ್ನುವುದನ್ನು ಗಮನಿಸಿ. ಯಾರಾದ್ರೂ ಗುರುಗಳು ಕಾಣಿಸ್ತಾ ಇದ್ದಾರಾ ಗಮನಿಸಿ. ಯಾರಾದ್ರೂ ಏನಾದ್ರೂ ಹೇಳ್ತಾ ಇದ್ದಾರಾ ಗಮನಿಸಿ. ಇಲ್ಲ ನಾನೇನಾದ್ರೂ ಅಲ್ಲಿ ಕಾಣಿಸ್ತಾ ಇದ್ದೀನಾ ಗಮನಿಸಿ.
ವೆರಿ ಗುಡ್. ವೆರಿ ಮಾಸ್ಟರ್ಸ್. ನೀವು ಪುನಃ ಇನ್ನೊಂದು ಜನ್ಮ, ಅಂದ್ರೆ ಈ ಜನ್ಮವನ್ನ ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ ಎಷ್ಟು ದಿನ, ಎಷ್ಟು ವರ್ಷಗಳ ಕಾಲ ಅದೇ ಲೋಕದಲ್ಲಿ ಇದ್ರಿ, ಏನ್ ಮಾಡ್ತಾ ಇದ್ರಿ ಅದನ್ನ ಗಮನಿಸಿ. ವೆರಿ ಗುಡ್. ವೆರಿ ಗುಡ್ ಮಾಸ್ಟರ್ಸ್. ಈಗ ನೀವು ಪುನಃ ಆ ಲೋಕದಿಂದ ಈ ಜನ್ಮಕ್ಕೆ ಜನ್ಮವನ್ನು ತಗೊಳ್ತಾ ಇದ್ದೀರಿ. ಯಾವ ಉದ್ದೇಶದಿಂದ ಈ ಜನ್ಮಕ್ಕೆ ಜನ್ಮ ತಗೊಳ್ತಾ ಇದ್ದೀರಿ ಅದನ್ನು ಗಮನಿಸಿ. ಯಾವ ಉದ್ದೇಶದಿಂದ ಜನ್ಮ ತಗೊಳ್ತಾ ಇದ್ದೀರಿ, ಮತ್ತೆ ನಿಮ್ಮ ಜೊತೆಗೆ ಈ ಜನ್ಮದಲ್ಲಿ ಹಿಂದಿನವರು ಯಾರೆಲ್ಲ ಬಂದಿದ್ದಾರೆ ಅದನ್ನು ಕೂಡ ಗಮನಿಸಿ. ಗೊತ್ತಾದ ಕೂಡಲೇ ನನಗೆ ಆನ್ಸರ್ ಮಾಡಿ. ವೆರಿ ಗುಡ್. ಯಾವ ಉದ್ದೇಶದಿಂದ ಬಂದಿದ್ದೀರಿ ಅದನ್ನ ಗಮನಿಸ್ತಾ ಇರಿ. ಮತ್ತೆ ಈ ಜನ್ಮದಲ್ಲಿ ನಿಮಗೆ ಯಾರು ಹಿಂದಿನವರು, ಹಿಂದೆ ಇದ್ದವರು ಜನ್ಮ ತಗೊಂಡು ಬಂದಿದ್ದಾರೆ ಅದನ್ನ ಗಮನಿಸಿ. ಪ್ರಯತ್ನ ಮಾಡಿ, ಮತ್ತೆ ಮತ್ತೆ ಪ್ರಯತ್ನ ಮಾಡಿ, ಗೊತ್ತಾಗ್ತದೆ. ವೆರಿ ಗುಡ್. ವೆರಿ ಗುಡ್ ಮಾಸ್ಟರ್ಸ್. ಈ ಜನ್ಮದಲ್ಲಿ ನೀವು ಯಾವ ಉದ್ದೇಶದಿಂದ ಬಂದಿದ್ದೀರೋ ಅದೇ ಉದ್ದೇಶವನ್ನ ಮಾಡ್ತಾ ಇದ್ದೀರಾ, ಅಥವಾ ಬೇರೆ ಏನಾದ್ರೂ ಮಿಸ್ಟೇಕ್ ಮಾಡ್ತಾ ಇದ್ದೀರಾ ಅದನ್ನ ಗಮನಿಸಿ. ಪ್ರಯತ್ನ ಮಾಡಿ, ಮತ್ತೊಮ್ಮೆ ಆಳವಾಗಿ ನೋಡುವ ಪ್ರಯತ್ನ ಮಾಡಿ. ವೆರಿ ಗುಡ್ ಮಾಸ್ಟರ್ಸ್. ಈ ಜನ್ಮದಲ್ಲಿ ನೀವು ಎಷ್ಟು ದಿವಸ, ಎಷ್ಟು ವರ್ಷ ಬದುಕಿರಬೇಕು ಅಂತ ಪ್ಲಾನ್ ಮಾಡಿದ್ದೀರಿ ಅದನ್ನ ಗಮನಿಸಿ. ಗೊತ್ತಾಗ್ತದೆ, ಪ್ರಯತ್ನ ಮಾಡಿ. ವೆರಿ ಗುಡ್. ಗೊತ್ತಾದ್ರೆ ಎಸ್ ಅಂತ ಹೇಳಿ, ಎಷ್ಟು ಅಂತ ಹೇಳಿ. ಗೊತ್ತಾಗಿಲ್ಲ ಅಂದ್ರೆ ಗೊತ್ತಿಲ್ಲ. ಈ ಜನ್ಮದಲ್ಲಿ ನಿಮಗೆ
ಗಂಡಾಗಿ, ಹೆಂಡತಿಯಾಗಿ, ಮಕ್ಕಳಾಗಿ, ತಂದೆ ತಾಯಿಯಾಗಿ ಎಲ್ ಎಲ್ಲರೂ ಬಂದಿದ್ದಾರೆ. ಆದರೆ ಹಿಂದಿನ ಜನ್ಮದಲ್ಲಿ ನಿಮಗೂ ಅವರಿಗೂ ಏನು ಸಂಬಂಧ ಇತ್ತು? ಯಾಕೆ ನಿಮಗೆ ಅವರು ಈಗ ಸಂಬಂಧಿಗಳಾಗಿ ಬಂದಿದ್ದಾರೆ? ಅದು ಗೊತ್ತಾಗ್ತದ, ಗಮನಿಸಿ. ಗೊತ್ತಾಗುತ್ತೆ, ಗಮನಿಸಿ. ನಿಮ್ಮ ಗಂಡ ಆಗಿದ್ರೆ ಅವರು ಹಿಂದಿನ ಜನ್ಮದಲ್ಲಿ ನಿಮಗೆ ಏನಾಗಿದ್ರು? ಹೆಂಡತಿಯಾಗಿದ್ರೆ ಹಿಂದಿನ ಜನ್ಮದಲ್ಲಿ ಅವರು ನಿಮಗೆ ಏನಾಗಿದ್ರು? ಪ್ರಯತ್ನ ಮಾಡಿ, ಗೊತ್ತಾಗ್ತದೆ. ವೆರಿ ಗುಡ್. ಒಂದು ವೇಳೆ ಮಕ್ಕಳು ನಿಮಗೆ ಮಕ್ಕಳಾಗಿ ಬಂದಿದ್ದಾರೆ, ಹಿಂದಿನ ಜನ್ಮದಲ್ಲಿ ಏನಾಗಿದ್ರು? ಅವ್ರು ಯಾಕೆ ಬಂದಿದ್ದಾರೆ? ವೆರಿ ಗುಡ್. ಪ್ರಯತ್ನ ಮಾಡಿ. ಅಥವಾ ನಿಮ್ಮ ಬದುಕಿನಲ್ಲಿ ಇವತ್ತು ನೀವೇನೋ ಕಷ್ಟ ಅನುಭವಿಸ್ತಾ ಇದ್ದೀರಿ, ದುಃಖ ಅನುಭವಿಸ್ತಾ ಇದ್ದೀರಿ, ಅಥವಾ ಏನೋ ಅನಾರೋಗ್ಯ, ಅಥವಾ ಏನೋ ಹಣಕಾಸು, ಏನೋ ಒಂದು ಸಮಸ್ಯೆ ನಿಮ್ಮನ್ನು ಕಾಡ್ತಾ ಇದೆ, ಅಸಮಾಧಾನ ಕಾಡ್ತಾ ಇದೆ. ಆ ಅಸಮಾಧಾನಕ್ಕೆ, ಕಷ್ಟಕ್ಕೆ ಏನು ಮೂಲ ಕಾರಣ ಏನು? ಅದನ್ನ ಗಮನಿಸಿ, ಗೊತ್ತಾಗ್ತದೆ, ಗಮನಿಸಿ. ಯಾವುದೋ ಹಿಂದಿನ ಮಿಸ್ಟೇಕ್ ಅದಕ್ಕೆ ಕಾರಣ ಆಗ್ತಾ ಇದೆ. ಅದು ಏನು ಅನ್ನೋದನ್ನು ಗಮನಿಸಿ. ಗೊತ್ತಾಗುತ್ತೆ, ಪ್ರಯತ್ನ ಮಾಡಿ. ಒಂದು ವೇಳೆ ಗಂಡ ಸರಿ ಇಲ್ಲ ಅಂದ್ರೆ ಯಾಕೆ ಹಾಗಿದ್ದಾರೆ? ಹೆಂಡತಿ ಸರಿ ಇಲ್ಲ ಅಂದ್ರೆ ಯಾಕೆ ಹಾಗಿದ್ದಾರೆ? ಮಕ್ಕಳು ಸರಿ ಇಲ್ಲ ಅಂದ್ರೆ ಯಾಕೆ ಹಾಗಾಗಿದ್ದಾರೆ? ಇವತ್ತೇನೋ ಅನಾರೋಗ್ಯ ಸಮಸ್ಯೆ ಆಗಿದೆ ಅಂದ್ರೆ ಯಾಕೆ ನನಗೆ ಆ ಸಮಸ್ಯೆ ಆಗಿದೆ ಅಂತ ಗಮನಿಸಿ. ಒಂದು ವೇಳೆ ನಿಮ್ಮ ಹಿಂದಿನ ಯಾವುದೋ ಒಂದು ತಪ್ಪಿನಿಂದ, ನೀವು ಮಾಡಿದ ಅನ್ಯಾಯದಿಂದ, ಅಧರ್ಮದಿಂದ ಇವತ್ತು ಅವರು ಸೇಡಿನ ರೂಪದಲ್ಲಿ ನಿಮಗೆ ಹಾಗೇನಾದರೂ ವರ್ತನೆ ಮಾಡ್ತಾ ಇದ್ದಾರೆ ಅಂತಾದರೆ, ಆ ಎಲ್ಲ ತಪ್ಪಿಗಾಗಿ ನೀವು ಹೃದಯಪೂರ್ವಕವಾಗಿ ಆ ಎಲ್ಲ ಆತ್ಮಗಳಿಗೆ ಕ್ಷಮಾಪಣೆಯನ್ನ ಕೇಳ್ಕೊಳ್ಳಿ. ಸಾರಿ, ಸಾರಿ, ಸಾರಿ. ವೆರಿ ಗುಡ್. ಎಲ್ಲರಿಗೂ ಕ್ಷಮಾಪಣೆಯನ್ನ ಕೇಳ್ಕೊಳ್ಳಿ. ಮತ್ತೆ ನಿಮ್ಮ ಅನಾರೋಗ್ಯಕ್ಕೆ ಹಿಂದಿನ ಜನ್ಮ ಏನಾದ್ರೂ ಕಾರಣ ಆಗಿದ್ರೆ, ಆ ಎಲ್ಲ ಹಿಂದಿನ ಜನ್ಮದನ್ನ ಪುನಃ ನೀವು ಅದೇ ಜನ್ಮಕ್ಕೆ ವಾಪಸ್ ಬಿಟ್ಟು ಬಿಡಿ. ಯಾವುದನ್ನು ಈ ಜನ್ಮಕ್ಕೆ ತಗೊಂಡು ಬರಬಾರದು. ಹಿಂದಿನ ಜನ್ಮದ ಆ ದೇಹದೊಂದಿಗೆ ಅದನ್ನ ಬಿಟ್ಟು ಅದನ್ನ ಅಗ್ನಿಯಲ್ಲಿ ಸುಡ್ತಾ ಇದ್ದೀರಿ. ಅದನ್ನು ಗಮನಿಸಿ. ವೆರಿ ಗುಡ್. ಈಗ ನೀವು ಸಂಪೂರ್ಣವಾಗಿ ನಿಮ್ಮೆಲ್ಲ ಸಮಸ್ಯೆಗಳಿಂದ ಹೊರಗಡೆ ಬಂದಿದ್ದೀರಿ. ಹೃದಯ ತುಂಬಾ ಹಗೋರ ಅಂತ ಭಾವ ಆಗ್ತಾ ಇದೆ. ಇಡೀ ದೇಹ ಏನೋ ಒಂಥರ ಸಮಾಧಾನದ ಭಾವ ಆಗ್ತಾ ಇದೆ. ನಿಮ್ಮಲ್ಲಿರುವ ಎಲ್ಲ ಆ ನೆಗೆಟಿವ್ಸು, ಕೆಟ್ಟದ್ದು ಎಲ್ಲವೂ ಕೂಡ ಸಂಪೂರ್ಣ ರಿಲೀಸ್ ಆಗಿದೆ. ಆ ಎಲ್ಲ ಆತ್ಮಗಳು ನಿಮ್ಮ ಸಂಬಂಧಿಗಳಾಗಿ ಏನು ಬಂದಿದ್ರು ಅವರೆಲ್ಲರೂ ಕೂಡ ನಿಮ್ಮನ್ನ ಕ್ಷಮಿಸಿದ್ದಾರೆ. ಅವರೆಲ್ಲರೂ ಕೂಡ ನಿಮ್ಮನ್ನ ಪ್ರೀತಿಯಿಂದ ಸ್ವೀಕಾರ ಮಾಡಿದ್ದಾರೆ.
ಅವರೆಲ್ಲರಿಗೂ ಕೃತಜ್ಞತೆಗಳನ್ನು ತಿಳಿಸಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಬದುಕು ಅತ್ಯಂತ ಸುಂದರಮಯವಾಗಿ ಕಾಣುತ್ತಾ ಇದೆ. ಇಡೀ ಬದುಕನ್ನ ಬಹಳ ಪ್ರೀತಿ ಮಾಡ್ತಾ ಇದ್ದೀರಿ. ಬದುಕು ಸಾರ್ಥಕವಾಯಿತು ಅನ್ನುವ ಭಾವ ಹೃದಯದಲ್ಲಿ ತುಂಬಿ ಬರ್ತಾ ಇದೆ. ಆ ಬದುಕು ಸಾರ್ಥಕತೆಯ, ಪ್ರೀತಿಯ, ಸಂತೋಷದ, ಆನಂದದ ಭಾವ ಆ ಬ್ರಹ್ಮಾಂಡದಿಂದ ಹರಿದು ಬರ್ತಾ ಇದೆ. ನಿಮ್ಮ ಇಡೀ ಶರೀರವನ್ನ ಆವರಿಸಿಕೊಳ್ತಾ ಇದೆ. ಅಶ್ವಮೂಲ ಚೈತನ್ಯ ಪರಮಾತ್ಮ ಶಕ್ತಿ ನಿಮ್ಮ ತಲೆಯಿಂದ ಪಾದದವರೆಗೂ ಸಂಪೂರ್ಣ ಆವರಿಸಿಕೊಳ್ತಾ ಇದೆ. ನೀವು ಶುದ್ಧ ಆತ್ಮರಾಗಿ ಸಂತೋಷದಿಂದ ದುಃಖರಹಿತ ಸ್ಥಿತಿಯನ್ನು ತಲುಪ್ತಾ ಇದ್ದೀರಿ. ವೆರಿ ಗುಡ್. ವಿಶ್ವಕ್ಕೆ ಕೃತಜ್ಞತೆಯನ್ನು ತಿಳಿಸಿ. ಎಲ್ಲ ಗುರುಗಳು ನಿಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಎಲ್ಲ ದೈವಶಕ್ತಿಗಳು ಆಶೀರ್ವಾದ ಮಾಡ್ತಾ ಇದ್ದಾರೆ. ನಿಮಗೆ ಹೃದಯ ಸಂಪೂರ್ಣ ಹಗುರ ಆಗ್ತಾ ಇದೆ. ಮನಸ್ಸು ನಿರಾಳ ಆಗ್ತಾ ಇದೆ. ದೇಹದ ಎಲ್ಲ ಆದಿ ವ್ಯಾಧಿಗಳು ಸಂಪೂರ್ಣ ಗುಣಮುಖವಾಗಿ ನೆಮ್ಮದಿಯ ಭಾವ, ನೆಮ್ಮದಿಯ ಭಾವ ಜಾಗೃತವಾಗ್ತಾ ಇದೆ. ವೆರಿ ಗುಡ್. ನಾನೀಗ 5ರಿಂದ 1 ಕೌಂಟ್ ಮಾಡ್ತೀನಿ. ನಾವು 0 ಅಂತ ಹೇಳಿದಾಗ ಪುನಃ ನೀವು ಇವತ್ತಿನ ಆತ್ಮದ ಜನ್ಮದ ದೇಹದಲ್ಲಿ ಬಂದು ಸೇರ್ಕೊಳ್ತಾ ಇದ್ದೀರಿ. 5, 4, 3, 2, 1, 0. ವೆರಿ ಗುಡ್. ನಿಧಾನವಾಗಿ ನಿಮ್ಮ 2 ಕೈಗಳನ್ನ ಕಣ್ಮೇಲೆ ಇಟ್ಕೊಳ್ಳಿ. ನಿಧಾನವಾಗಿ ನಿಮ್ಮ 2 ಕೈಗಳನ್ನ ಕಣ್ಮೇಲೆ ಇಟ್ಕೊಳ್ಳಿ. 1, 2, 3. ವೆರಿ ಗುಡ್. ನಿಧಾನವಾಗಿ 2 ಕೈಗಳನ್ನ ಬಿಡಿಸ್ಕೊಳ್ತಾ ನಿಧಾನವಾಗಿ 2 ಕಣ್ಣುಗಳನ್ನು ಓಪನ್ ಮಾಡಿ. ವೆರಿ ಗುಡ್. ನಿಧಾನವಾಗಿ 2 ಕಣ್ಣುಗಳನ್ನು ಓಪನ್ ಮಾಡಿ. ಎಲ್ಲರೂ ಎಚ್ಚರ ಸ್ಥಿತಿಗೆ ಬನ್ನಿ. ಯಾರು ಯೋಗ ನಿದ್ರೆಗೆ ಜಾರಬಾರದು. ಎಲ್ಲರೂ ನಿಮ್ಮ ನಿಮ್ಮ ವಿಡಿಯೋಗಳನ್ನು ಆನ್ ಮಾಡಿ. ಯಾರಿಗೆಲ್ಲ ಏನೆಲ್ಲ ಅನುಭವ ಆಯಿತು ಎಲ್ಲರೂ ನಿಮ್ಮ ಅನುಭವಗಳನ್ನ ಹ್ಯಾಂಡ್ ರೈಸ್ ಮಾಡಿ, ಶೇರ್ ಮಾಡಿ.